ಬೆಂಗಳೂರು ಜರಗನಹಳ್ಳಿ ಕಾಂತರಾಜ್ ಅವರಿಗೆ ನನ್ನ ಹೆಸರು ಜಯಶಂಕರ್ ಅಂತ jpnagar 9th phase 7th ಬ್ಲಾಕ್ನಲ್ಲಿ BDA ಕಾರ್ನರ್ ಸೈಟ್ ನಾರ್ತ್ ವೆಸ್ಟ್ ಕಾರ್ನರ್ ಆ್ಯಕ್ಷನ್ ಸೈಟು ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಕಮರ್ಷಿಯಲ್ಲು ರೆಸಿಡೆನ್ಷಿಯಲ್ ಎರಡೂ ಮಾಡಿದ್ವಿ. ವಿತ್ ಲಿಫ್ಟ್ ಫೆಸಿಲಿಟಿ ಇದೆ. ಎಲ್ಲ ಡಬಲ್ ಬೆಡ್ರೂಮ್ 3 ಯೂನಿಟ್ಸು. ಗ್ರೌಂಡು ಫಸ್ಟು ಕಮರ್ಷಿಯಲ್ ನೋಡಿ. ಇದು ನಾರ್ತ್ ವೆಸ್ಟ್ ಕಾರ್ನರು ಕಮರ್ಷಿಯಲ್ ಪ್ಲೇಸು. 26/24 ಸೈಜು, 4 ಶಟರ್ಸು ಕಾರ್ನರು. ಮೇನ್ ರೋಡ್ 60 ಫೀಟು, ನಾರ್ತ್ ಸೈಡ್ ಇರೋ ರೋಡು 40 ಫೀಟು. 40 ಫೀಟ್ ಸೈಜ್ ಇದೆ. ಏನೇನು ಮಾಡ್ಬೋದು ಸರ್ ಇಲ್ಲಿ? ಎನಿ ಹಾರ್ಡ್ವೇರ್ ಶೋರೂಮ್, ಹೋಟೆಲ್, ಸರ್ವಿಸ್ ರೂಮ್ ಎಲ್ಲ ಮಾಡ್ಬೋದು. ಇಲ್ಲ ಬಿಲ್ಡಿಂಗಿಗೆ ಪಾರ್ಕಿಂಗಾಗಿ ಕೂಡ ಬಳಸ್ಕೋಬೋದು. ಪಾರ್ಕಿಂಗು ಮಲ್ಟಿಪರ್ಪಸ್ ಯೂಸ್ ಮಾಡಿ. ನಂದಿ ಗಾರ್ಡನ್ ಮಿಡಲ್ನಲ್ಲಿದೆ ಈ ಸ್ಥಳ. HM ವರ್ಲ್ಡ್ ಸಿಟಿ ಇದೆ ಇಲ್ಲಿ. HM ವರ್ಲ್ಡ್ ಸಿಟಿ ಈ ಅಪಾರ್ಟ್ಮೆಂಟು. ಬ್ಯಾಕ್ ಸೈಡ್ ನಂದಿ ಗಾರ್ಡನ್ನು, ಎದುರುಗಡೆ ಪಾರ್ಕ್ ಪ್ಲೇಸ್. BDA ಅದು ಇದು BDA ಪಾರ್ಕ್ ಪ್ಲೇಸ್ ಸಿ ಸೈಡ್ ದೊಡ್ಡದು. ಪಾರ್ಕಿಂಗ್ ಫೆಸಿಲಿಟಿ ಇರೋ ಜಾಗ. ಇದು ಪೂರ್ತಿ ಪಾರ್ಕ್ ಆಗುತ್ತೆ. ಪಾರ್ಕ್ ಆಗುತ್ತೆ ಅಲ್ಲಿ ತನಕ. ಒಂದು 1/2 ಕಿಲೋಮೀಟ್ರ್ ಇದೆ. ಅಕ್ಕಪಕ್ಕ ಕೂಡ ಬಿಲ್ಡಿಂಗ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಆ ಕಡೆ HM ವರ್ಲ್ಡ್ ಸಿಟಿ ಸೆಕೆಂಡ್ ಇನ್ನೊಂದು ರೆಡಿ ಆಗ್ತಾ ಇದೆ. ಈ ಕಡೆ ವೆಸ್ಟ್ ಸೈಡು ಇನ್ನೊಂದು ಅಪಾರ್ಟ್ಮೆಂಟ್ಗೂ ರೆಡಿ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಫ್ಲೋರು 24/35 ವಿತ್ ಟಾಯ್ಲೆಟ್ ಫೆಸಿಲಿಟಿ. ವಿತ್ ಟಾಯ್ಲೆಟ್ ಫೆಸಿಲಿಟಿ. ಗ್ಲಾಸ್ ಎಲಿವೇಶನ್ ಕೊಟ್ಟಿದ್ದೀರಾ? ಟಫ್ ಆ್ಯಂಡ್ ಗ್ಲಾಸ್ ಎಲಿವೇಶನ್. ಈ ಕಡೆ ವ್ಯೂ ಈ ಕಡೆ ಬನ್ನಿ. ಇದು ಅಲ್ಲಿ ಕಾಣಿಸೋದು ನಂದಿ ಗಾರ್ಡನ್ ಅಪಾರ್ಟ್ಮೆಂಟ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ ದೊಡ್ಡ ನಂದಿ ಗಾರ್ಡನ್ ಅಪಾರ್ಟ್ಮೆಂಟ್ಸ್. ಅದು ನಂದಿ ಗಾರ್ಡನ್ ಅಪಾರ್ಟ್ಮೆಂಟು. ಇದು ಸರ್ ಮನೆನಾ ಇದು? ಮನೆ, ಡಬಲ್ ಬೆಡ್ರೂಮ್ ಮನೆ. ಟೀಕ್ ವುಡ್ ಮಾಡಿದ್ದೀರಾ? ಏನು ಮಾಡಿದ್ದೀರಾ ಇದನ್ನು? ಟೀಕ್ ವುಡ್. ವಾಸ್ಕಾಲು ಡೋರ್ ಎರಡು ಟೀಕ್ ವುಡ್ಡು. ಟೀಕ್ ವುಡ್ ಮೇನ್ ಡೋರ್ ಆ್ಯಂಡ್ ವಾಸ್ಕಲ್ಲು. 5/5 ವಿಂಡೋಸು. ಪೂಜಾ ರೂಮು, ರಾಯಲ್ ಪ್ಲೇ, ಫಾಲ್ಸ್ ಸೀಲಿಂಗು. POP ಫಾಲ್ಸ್ ಸೀಲಿಂಗ್. ಫಾಲ್ಸ್ ಸೀಲಿಂಗ್. ಕಿಚನ್, ಡೈನಿಂಗ್ ಸ್ಪೇಸ್. ಡೈನಿಂಗ್ ಸ್ಪೇಸು, ಕಿಚನ್ನು, ಯುಟಿಲಿಟಿ. ಅಪಾರ್ಟ್ಮೆಂಟ್ ಇದೆ ನೋಡಿ ಅಂತ ತೋರಿಸಿ. ಅದೇ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕಾಣ್ತಿರೋದು? GR ಹೈಟ್ಸ್. ಅದು ಹೌದು. with wardrobes. Interior works, wardrobes, royal play. Attached bathroom. ಏನೇನೋ ಇದು ಚಿಲ್ಡ್ರನ್ಸ್ ರೂಮ್. ಒಂದು ನಿಮಿಷ. ಬಾಲ್ಕನಿ ಮಾಡಿದ್ದಾರೆ ಇಲ್ಲಿ. ಬಾಲ್ಕನಿ. ಇದೆ ಮೇನ್ ರೋಡು. ಮೇನ್ ರೋಡು. ಹುಷಾರು. ಇದೊಂದು ಸೆಕೆಂಡ್ ಬೆಡ್ರೂಮ್ ಇದು. ಮಿರರ್. ಇದೆಲ್ಲ ಟೀ ಕುಡ್ಡ ಸರ್ ಇದು? ಎಲ್ಲ ವೆನೇರ್ ಡಿಸೈನ್.
ಆ ಕಡೆ ಅಂತ ಪೂಜಾ ರೂಮು, ಟಿ ವಿ ಕ್ಯಾಬಿನೆಟ್ಟು, 1 ಮಿನಿಟ್, ಟಿ ವಿ ಕ್ಯಾಬಿನೆಟ್, ಪೂಜಾ ಇತ್ತು. ಅದು ಪಾರ್ಕ್ ಜಾಗ ಎದುರುಗಡೆ ಇರೋದು. ಇದು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿ ಇರ್ತಕ್ಕಂಥ ಒಂದು 2 BHK ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಇದೆ. ಹಾಂ, ಒಂದು ಮಿನಿಟ್, ಅದು ಸೈಡಿಗೆ ತಂದು. ಇದು ಡೋರ್ ಹಾಕಿಸ್ತೇವೆ. ಸರ್, ನಮ್ಮ ಬಿಲ್ಡಿಂಗ್ ನೋಡಿದ್ರಲ್ಲ, ಇದು ನನ್ನ ಬಿಲ್ಡಿಂಗು. ನಾನು 3.25 ಕೋಟಿ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ನಮಗಿಲ್ಲಿ ಕಾಣಿಸೋದೆಲ್ಲ HM ವರ್ಲ್ಡ್ ಸಿಟಿ, RV ಇಂಜಿನಿಯರಿಂಗ್ ಕಾಲೇಜು, GR ಹೈಟ್ಸ್ ಅಪಾರ್ಟ್ಮೆಂಟು, ನಂದಿ ಗಾರ್ಡನ್ ಅಪಾರ್ಟ್ಮೆಂಟು, ಬನ್ನೇರುಘಟ್ಟ ರೋಡ್ ಮೆಟ್ರೋ, ಕನಕಪುರ ರೋಡ್ ಮೆಟ್ರೋ, 1.5 ಕಿಲೋಮೀಟರ್ ಡಿಸ್ಟೆನ್ಸ್. ಸೆಂಟರ್ ಪಾಯಿಂಟ್ 1.5 to 2 kilometers. ಓಕೆ, ನೀವು ಯಾವಾಗ ಬೇಕಾದರೂ ಕಸ್ಟಮರ್ಸು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಟೈಮಿಂಗ್ಸಲ್ಲಿ ಬಂದು ನೋಡ್ಬೋದು? ಅದೇ ಎನಿ ಟೈಮ್ ಫೋನ್ ಮಾಡಿದ್ರೆ ಬಂದು ತೋರಿಸ್ತೀರಿ ಅಲ್ವಾ ನೀವು? ಓಕೆ, ಥ್ಯಾಂಕ್ ಯು ಸರ್. ಅವ್ರಿಗೆ ಈಸಿಯಾಗಿರೋ ಟೈಮಲ್ಲಿ ಬಂದು ನೋಡಿದರೆ ನಾವು ತೋರಿಸ್ತೀವಿ. ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ಬಿಲ್ಡಿಂಗ್ ಮಾಡಿದ್ವಿ. ಅವನು ಪಾಲಿಶ್ ವರ್ಕ್ ಪೆಂಡಿಂಗ್ ಇದೆ. ಮೇನ್ ಡೋರ್ಸ್ ಪಾಲಿಶು, ಗ್ರೌಂಡ್ ಫ್ಲೋರ್ ಶಟರ್ ಪಾಲಿಶ್ ಪೆಂಡಿಂಗ್ ಇದೆ. ಮಿಕ್ಕಿದೆಲ್ಲ ರೆಡಿ ಆಗಿದೆ.
ನೀವು ಬಿ ಡಿ ಎಯಿಂದ ತೊಗೊಂಡಿರೋ ಮೊದಲನೇ ಪಾರ್ಟಿನಾ ನೀವು? ಸೆಕೆಂಡ್ ಪಾರ್ಟಿ ಅಂದರೆ ಬಿ ಡಿ ಆಕ್ಷನಲ್ಲಿ ತೊಗೊಂಡಿರೋ ಹತ್ರ ನೀವು ತೊಗೊಂಡು ಕಟ್ಟಿರೋ? ನಾವು ತೊಗೊಂಡಿದ್ದೇನೆ. ಬಿ ಡಿ ಎನಲ್ಲಿ ಫಸ್ಟ್ ಶಶಿಕುಮಾರ್ ಅಂತ ಅವ್ರು ತೊಗೊಂಡ್ರು, ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದೆ. ಈಗ ಬಿಲ್ಡಿಂಗ್ ನೀವು ಕಟ್ಟಿದ್ದೀರಲ್ಲ, ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕಟ್ಟಿದ್ದೀರಿ ಸರ್? ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಕಟ್ಟಿದ್ದೀರಿ. ಎಲ್ಲ ISA ಮಾರ್ಕು ಕ್ವಾಲಿಟಿ ಮೆಟೀರಿಯಲ್ಲು. ವಿತ್ ಮೈನ್ ಡೋರ್ಸ್ ಟೀಕು, UPVC 3 ವಿಂಡೋಸ್ UPVC. ಇದೆಲ್ಲ ವುಡ್ ವಿಂಡೋಸ್. ನೈಸ್. ಈಗ ಈ ಬಿಲ್ಡಿಂಗ್ನ ಸರ್ ಕೊಂಡ್ಕೊಂಡ್ರೆ ಬಂಡವಾಳ ಹಾಕಿ ಅವ್ರಿಗೆ ಬಾಡಿಗೆ ಎಷ್ಟು ಸಿಗ್ಬೋದು ತಿಂಗಳಿಗೆ? ನನ್ನ ಅಂದಾಜು 1.25 ಅಂತ 1.35 ಮಧ್ಯದಲ್ಲಿ ಬರುತ್ತೆ ಅಂತ ನನ್ನ. 1,30,000 ರೂಪಾಯಿ ತನಕ ತಿಂಗಳಿಗೆ ಬಾಡಿಗೆ ಬರ್ಬೋದು? ಬರ್ಬೋದು. ಬಿಡಿಯ ಪ್ರಾಪರ್ಟಿ, ಮೇನ್ ಬಿಡಿಯ ಪ್ರಾಪರ್ಟಿ, ಕಾರ್ನರ್ ಸೈಟು. ಕಾರ್ನರ್, ನಾರ್ತ್ ವೆಸ್ಟ್ ಕಾರ್ನರು. ಮೇನ್ ಪಾರ್ಕಿಂಗ್ ಫೆಸಿಲಿಟಿಗೆ ನಾರ್ತ್ ಸೈಡು 40 ಫೀಟ್ ರೋಡ್ ಇದೆ ಈ ಏರಿಯಾದಲ್ಲಿ. 40 ಫೀಟ್ ರೋಡು, ನಾರ್ತ್ ಸೈಡು 40 ಫೀಟ್ ರೋಡ್ ಆಗಿದ ತಕ್ಷಣ ಪಾರ್ಕ್ ಪ್ಲೇಸ್ ಇದೆ. ಅದಿಲ್ಲಿ ಕಾಣುತ್ತಲ್ಲ ಇದು? ಇದು ಮರ ಇದೆಲ್ಲ, ಆ ಶೆಡ್ ಇರೋದು, ಆ ಶೆಡ್ ತನಕ ರೋಡು, ಶೆಡ್ಗೆ ಆ ಕಡೆ ಇರೋದೆಲ್ಲ ಪಾರ್ಕ್ ಪ್ಲೇಸ್. ಪಾರ್ಕು? ಬಿಡಿಯ ಪಾರ್ಕು. ಬಿಡಿಯ ಪಾರ್ಕ್ ಬಿಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಹೌದಾ? ಅಂತ ಅದು ವರ್ಷ ಶುರು ಆಗುತ್ತೆ, ಮಾಡ್ತಾರೆ? ಶುರು ಆಗುತ್ತೆ. ಬೆಂಗಳೂರನ್ನು ಇದೆಲ್ಲ ರೆಡಿ ಮಾಡೋಕ್ಕೆ ಅವ್ರು ಇಟ್ಟಿದ್ದಾರೆ. ನೈಸ್ ಸರ್, ಥ್ಯಾಂಕ್ ಯು ಸರ್.